ಫೈನಲಿ ನನಗೆ ಯೂಟ್ಯೂಬಿಂದ ಹಣ ಬಂತು. ಎಷ್ಟು ಹಣ ಬಂತು ಏನು ಎತ್ತ ಅನ್ನೋದನ್ನು ಈ ವಿಡಿಯೋ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ. ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆಲ್ ಅಂತ ಕೊಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ನೋಡಾದ್ಮೇಲೆ ಹೇಗಿತ್ತು ಅಂತ ತಿಳಿಸಿ. ಈ ವಿಡಿಯೋದಲ್ಲಿ ನನ್ನ ಲೈಫಲ್ಲೇ ಮೋಸ್ಟ್ ಇಂಪಾರ್ಟೆಂಟ್ ಪ್ರೀಶಿಯಸ್ ಒಂಥರ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಇದಾಗಿರುತ್ತೆ. ಏನಪ್ಪ, ಆಲ್ರೆಡಿ ತಮ್ಮನೇಲಿ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ. ನನ್ನ ಫಸ್ಟ್ ಯೂಟ್ಯೂಬ್ ಅರ್ನಿಂಗ್ಸ್, ನನ್ನ ಪೇಮೆಂಟ್, ನನ್ನ ಜೀವಮಾನದಲ್ಲೇ ನನ್ನ ಫಸ್ಟ್ ಅರ್ನಿಂಗ್ಸ್ ನನ್ನ ಕೈ ಸಿಕ್ತು. ತುಂಬಾ ಖುಷಿ ಆಗ್ತೈತೆ. ನನಗೆ ನೈಟ್ ಮೇಲ್ ಬಂದಿತ್ತು. ಮೇಲ್ ಬಂದು ಬೆಳಿಗ್ಗೆಗೇ ಅಮೌಂಟ್ ಬಂತು. ಎಷ್ಟು ಅಂತ ಯೂಟ್ಯೂಬಲ್ಲಿ ಹೇಳಬಾರ್ದು. ಫಸ್ಟ್ ಟೈಮ್ ನಾನು ದುಡ್ಡು ನನ್ನ ಕೈಯಲ್ಲಿದೆ. ತುಂಬಾ ನೆಗೆಟಿವ್ ಕಾಮೆಂಟ್ಸು, ತುಂಬಾ ಮಾತುಗಳ ನಡುವೆ ತುಂಬಾ ಚಾಲೆಂಜಿಂಗಾಗಿ ತೊಗೊಂಡು ನನ್ನ ಫಸ್ಟ್ ಅರ್ನಿಂಗ್ಸ್, ನನ್ನ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ನ ನಾನು ತೊಗೊಂಡಿದ್ದೀನಿ. ಮೇ 22 ಲೈಫಲ್ಲಿ ಮರೆಯಲ್ಲ. ನನ್ನ ಫಸ್ಟ್ ಅರ್ನಿಂಗ್ 1 ವರ್ಷದ ಸತತ ಪ್ರಯತ್ನಕ್ಕೆ ಸಿಕ್ಕ ಪ್ರತಿಫಲ ಇದು. ಏನು ಅಂತ ಎಫರ್ಟ್ ನಾನೇನು ಹಾಕಿಲ್ಲ, ಅಮೌಂಟ್ ಏನು ಇದು ಮಾಡಿಲ್ಲ. ನಾರ್ಮಲಿ ನಾನು ಗೀಲ್ಸು ಮಾಡ್ಕೊಂಡಿರ್ತಿದ್ದೆ. ಅದರಲ್ಲೇ ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡು ಲೈವ್ ಮಾಡಿಕೊಂಡು ನಾನು ಸಂಪಾದನೆ ಮಾಡಿದ್ದು. ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಬಂತು. ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ. ಹೆಸ್ರು ಹೇಳೋದಕ್ಕಾಗಲ್ಲ. ಹೆಸ್ರು ಹೇಳಿ ಸಪ್ರೇಟ್ ವೀಡಿಯೋದಲ್ಲಿ ನಾನು ಇನ್ನೊಂದು ವೀಡಿಯೋ ಮಾಡ್ತೀನಿ. ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಹೆಸ್ರುಗಳನ್ನ ಹೇಳೋದಕ್ಕೆ ಹೋಗೋದಿಲ್ಲ. ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ ನನಗೆ. ಏನೋ ಹೆಸ್ರುಗಳು ಹೇಳಿ ಒಂದು ದೃಷ್ಟಿನೇ ಬೀಳ್ಬೋದು ನಮ್ಮ ಆ ಬಾಂಡಿಂಗ್ ನೋಡಿ. ಅದಕ್ಕೆ ಹೇಳ್ತಾ ಇಲ್ಲ. ಒಂದು 3-4 ಮೆಂಬರ್ಸ್ ಅಂತೂ ಲೈವಲ್ಲಿ ಅಲ್ಲದೇ ಚಾನಲಲ್ಲಿ ಅಲ್ಲದೇ ನನಗೆ ಬ್ಯಾಕ್ ಬೋನ್ ಆಗಿ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ. ಅವರವರಿಗೆ ನಾನು ಪರ್ಸ್ನಲಾಗಿ ನಾನು ಥ್ಯಾಂಕ್ ಯು ಕೂಡ ಹೇಳಿದ್ದೀನಿ. ಅವರಿಗೆ ಗೊತ್ತಾಗಿರುತ್ತೆ ನಿಮ್ಗಳ ಹೆಸರು ಅಂತ. ನಾನು ಈ ವಿಡಿಯೋ ಪೋಸ್ಟ್ ಮಾಡಾದ್ಮೇಲೆ ಕೂಡ ಹೇಳ್ತೀನಿ ನಿಮ್ಮ ಹೆಸರು. ಆ್ಯಂಡ್ ನನ್ನ ಫ್ಯಾಮಿಲಿ, ಒಬ್ಬ ಅಂಥ ಫ್ಯಾಮಿಲಿ ಪಡೆಯೋಕ್ಕೆ ನಾನು ಪುಣ್ಯ ಮಾಡಿರಬೇಕು. ಆ್ಯಂಡ್ ನನ್ನ ಫ್ಯಾಮಿಲಿಯವರು ತುಂಬ ಸಪೋರ್ಟ್ ಮಾಡಿದ್ರಲ್ಲಿ, ಎಸ್ಪೆಷಲಿ ನಮ್ಮ ಅನನ್ಯ ಕೂಡ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ರೀಸನ್ನೇ ಅವಳು. ನಾನು ಎಲ್ಲಿ ಕರೆದ್ರು ನನಗೆ ಎಲ್ಲಿಗೆ ಬಂದು ಎಲ್ಲ ಕಡೆನೂ ವೀಡಿಯೋ ಮಾಡಿಕೊಟ್ಟು ಸಪೋರ್ಟ್ ಮಾಡಿಕೊಟ್ಟಿದ್ದಾಳೆ. ಯೂಟ್ಯೂಬಲ್ಲಿ ತುಂಬ ಜನ ಸಪೋರ್ಟ್ ಮಾಡಿದರೆ, ನಾನು ಒಬ್ಬಳು ಎಫರ್ಟ್ ಮಾತ್ರ ಅಲ್ಲ, ಎಲ್ಲರೂ ಸಪೋರ್ಟ್ ಮಾಡಿದ್ರೆ. ಅವರೆಲ್ಲ ಹೆಸರು ಹೇಳ್ತೀನಿ ಅಂತಂದರೆ ತುಂಬ ಉದ್ದ ಹೋಗುತ್ತೆ. ಆಮೇಲೆ ಅವ್ರ ಹೆಸರುಗಳು ಮರ್ತ್ಬಿಟ್ರೆ ಅವ್ರಿಗೆ ಹರ್ಟ್ ಆಗುತ್ತೆ. ಅದಕ್ಕೆ ನಾನು ಯಾರ ಹೆಸರನ್ನು ತೊಗೊಳ್ತಿಲ್ಲ. ಆ್ಯಂಡ್ ಈ ದುಡ್ಡನ್ನ ಏನು ಮಾಡಿದೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಫೈನಲಿ ನನಗಿಷ್ಟು ದುಡ್ಡು ಬಂದಿರೋದು ನಂಗೆ ತುಂಬಾ ಖುಷಿ ಆಗ್ತೈತೆ. ನನ್ನ ಫಸ್ಟ್ ಅರ್ನಿಂಗ್ಸು ನಂಬ್ತಿರ್ಲಿಲ್ಲ ಯೂಟ್ಯೂಬಿಂದ ಪೇಮೆಂಟ್ ಬರುತ್ತೆ ಅಂತ. ನೋಡಿ, ನಿಜವಾಗ್ಲೂ ಕಷ್ಟಪಟ್ಟರೆ ಯೂಟ್ಯೂಬಲ್ಲಿ ಒಂದು ಒಳ್ಳೆ ಕಂಟೆಂಟ್ಗಳನ್ನ ಹಾಕ್ಕೊಂಡು ಬಂದರೆ ಖಂಡಿತ ದುಡ್ಡು ಸಿಗುತ್ತೆ. ಅದಕ್ಕೆ ನಾನೇ ಎಕ್ಸಾಂಪಲ್. ಪ್ರೂಫೆಲ್ಲ ತೋರ್ಸೋಕ್ಕಾಗಲ್ಲ. ಸುಮ್ಮನೆ ನಾನೇನು ಹೇಳಿ ದುಡ್ಡು ಇಟ್ಕೊಂಡಿದ್ದು ಯೂಟ್ಯೂಬಿಂದ ಬಂದಿತ್ತು. ನನ್ನ ಚಾನಲ್ ನೋಡಿರೋರು ಗೊತ್ತಾಗಿರುತ್ತೆ ನನ್ನ ಈ ಯೂಟ್ಯೂಬ್ ಅರ್ನಿಂಗ್ಸ್ ಬಂದಿದೆ ಅಂತ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಪೋರ್ಟಿಂದ ಮಾತ್ರ ಇದು ಸಾಧ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಮ್ಮಿ ಮಾತಾಡಿದಿನೋ ಜಾಸ್ತಿ ಮಾತಾಡಿದಿನೋ ನಿಜವಾಗ್ಲೂ ಗೊತ್ತಿಲ್ಲ. ಸಪೋರ್ಟ್ ಮಾಡಿರೋರು ಹೆಸರೆಲ್ಲ ತೊಗೊಳ್ತಾ ಹೋದರೆ ತುಂಬ ಲಿಸ್ಟ್ ಆಗುತ್ತೆ. ಒಂದು ಹೆಸರು ಮಿಸ್ ಆದ್ರೂ ಅವ್ರು ಮಾಡಿರೋ ಸಹಾಯಕ್ಕೆ ಅರ್ಥ ಇಲ್ದಂಗೆ ಆಗುತ್ತೆ. ಅದಕ್ಕೆ ನಾನು ಯಾರ ಹೆಸರು ತೊಗೊಳ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಚಾನಲಲ್ಲಿ ಬಂದು ವೀಡಿಯೋಸ್ ನೋಡಿ, ಲೈವ್ ನೋಡಿ ಸಪೋರ್ಟ್ ಮಾಡಿರೋರ್ಗೂ ಥ್ಯಾಂಕ್ ಯು. ಮೆಂಬರ್ಶಿಪ್ ಸೂಪರ್ ಚಾಟ್ ತೊಗೊಂಡಿರೋರ್ಗೂ ಥ್ಯಾಂಕ್ ಯು. ಚಾನಲಲ್ಲಿ ಯಾವ್ಯಾವ ಥರ ಹೆಜ್ಜೆ ಇಡಬೇಕು ಅಂತ ಸಜೆಸ್ಟ್ ಮಾಡಿರುವಂಥ ಇಬ್ಬರು ಸಿಸ್ಟರ್ಸ್ ಇದ್ದಾರೆ. ಒಬ್ಬರು ನೇರವಾಗಿ ಹೇಳಿಕೊಟ್ಟಿದ್ದಾರೆ, ಇನ್ನೊಬ್ಬರು ಅಣ್ಣನ ಮುಖಾಂತರ ಹೇಳ್ಕೊಟ್ಟಿದ್ದಾರೆ. ಅವ್ರಿಗೂ ಥ್ಯಾಂಕ್ ಯು. ನಾನು ಎಲ್ಲರೂ ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಮೆಂಬರ್ಶಿಪ್ ತೊಗೊಂಡಿದ್ದೀರಾ, ಸೂಪರ್ ಚಾಟ್ ಮಾಡಿದ್ದೀರಾ, ವೀಡಿಯೋಸ್ ನೋಡಿದ್ದೀರಾ, ವೀಡಿಯೋಸ್ ವೈರಲ್ ಮಾಡಿಕೊಟ್ಟಿದ್ದೀರಾ. ಆ್ಯಂಡ್ ಎಸ್ಪೆಷಲಿ ನನ್ನ ಹಳ್ಳಿಕರ್ ದನಗಳಿಗೂ ಕೂಡ ನಾನು ಥ್ಯಾಂಕ್ ಯು ಹೇಳಬೇಕು. ನಾನು ಈ ಮಟ್ಟಕ್ಕೆ ನಿಂತಿದ್ದೀನಿ ಅಂದರೆ ಆ ದನಗಳ ವೀಡಿಯೋಯಿಂದಲೇ ನಾನು ಇಷ್ಟು ಈ ಇದಕ್ಕೆ ಬಂದಿರೋದು. ಅದಕ್ಕೂ ಕೂಡ ಥ್ಯಾಂಕ್ ಯು ಹೇಳ್ತೀನಿ. ನನಗೆ ನಿಜ ಅಳುನೇ ಬರ್ತಿದೆ ಈ ದುಡ್ಡು ನೋಡಿ. ನಂಬಕ್ಕಾಗ್ತಿಲ್ಲ. ನನ್ನ ಜೀವಮಾನದ ಸಾಧನೆ ಇದು ಅಂತಲೇ ಹೇಳ್ಬೋದು. ಯಾರಿಗೆ ತಾನೇ ಖುಷಿ ಇರಲ್ಲ ಹೇಳಿ. ನಾನು ಓದಿ ಸ್ಕಾಲರ್ಶಿಪ್ ತೊಗೊಂಡಿದ್ದೆ. ಬಟ್ ನಾನು ಓದಿನೂ ಡಿಗ್ರಿ ಮಾಡಿ MA ಇನ್ಕಂಪ್ಲೀಟ್ ಮಾಡಿ ಮನೇಲೇ ಕೂತಿರೋ ನನಗೆ ಏನೋ ಒಂದು ಶುರು ಮಾಡೋಣ ಜಸ್ಟ್ ಟೈಮ್ ಪಾಸಿಗೆ. ನಿಜ ವರ್ಕ್ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ಫೈನಲಿ ಅದು ಸಕ್ಸಸ್ ಆಯಿತು. ಯಾವ್ದು ಬಿಡಲ್ಲ. ಒಳ್ಳೆ ರೀತಿಯಲ್ಲಿ ಇದು ಮಾಡ್ಕೋತೀನಿ. ಯಾವತ್ತೂ ನಿಮ್ಮ ಸಪೋರ್ಟ್ನ ನಾನು ಮಿಸ್ಯೂಸ್ ಮಾಡ್ಕೊಳ್ಳಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನು ಮಾತಾಡ್ತಿದ್ದೀನೋ ಖುಷಿಗೆ ನಿಜ ಗೊತ್ತಾಗ್ತಿಲ್ಲ. ಏನಾದರೂ ತಪ್ಪು ಮಾತಾಡಿದರೆ ಕ್ಷಮಿಸಿ. ನನ್ನ ಮೇಲೆ ನಂಬಿಕೆ ಇಟ್ಟಂತ ನನ್ನ ಫ್ಯಾಮಿಲಿಗೆ ಥ್ಯಾಂಕ್ ಯು. ಯಾರ ಮಾತಕ್ಕೂ ತಲೆ ಕೆಡಿಸ್ಕೊಳ್ಳದೆ ನನ್ನ ಸಪೋರ್ಟಾಗಿ ನಿಂತಿರೋ ನನ್ನ ಫ್ಯಾಮಿಲಿಗೆ ನಾನು ಥ್ಯಾಂಕ್ ಯು ಸೋ ಮಚ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ದುಡ್ಡು ತೋರಿಸ್ಕೊಂಡೇ ಮಾಡ್ತಿದ್ದೀನಿ. ಏನಕ್ಕಂತಂದರೆ 1 ವರ್ಷದ ಶ್ರಮ ಇದು ನಿಮ್ಮೆಲ್ರಿಗೂ ಒಂದು ಮೋಟಿವೇಟ್ ಆಗಲಿ ಅನ್ನೋದಕ್ಕೋಸ್ಕರ.
ಅಮೌಂಟ್ ಬಂತು, ಎಷ್ಟು ಅಂತ ಯೂಟ್ಯೂಬಲ್ಲಿ ಹೇಳಬಾರ್ದು. ಡಬಲ್ ಡಿಜಿಟ್ ಮೇಲೆ ಬಂದಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟೇ ಅಂತ ಪ್ರಾಪರಾಗಿ ಹೇಳಲ್ಲ ನಾನು. ನೋಡಿ, ನನ್ನ ಕೈಯಲ್ಲಿ ಫಸ್ಟ್ ಟೈಮ್ ನಾನು ದುಡ್ಡು ನನ್ನ ಕೈಯಲ್ಲಿದೆ. ನೋಡಿದ್ರಿ ಅಲ್ವಾ ನನ್ನ ಯೂಟ್ಯೂಬ್ನ ಫಸ್ಟ್ ಪೇಮೆಂಟ್ ಹೇಗೆ ಬಂತು, ಏನು ಎತ್ತ ಅಂತ ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಆ ಮೆಸೇಜ್ ಬಂದಾಗ ಅಥವಾ ದುಡ್ಡನ್ನ ನಾನು ಹೇಗೆ ಡ್ರಾ ಮಾಡಿದೆ, ಏನೆಲ್ಲ ಮಾಡಿದೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಎಷ್ಟು ದುಡ್ಡು ಬಂತು ಅನ್ನೋದು ಕೂಡ ಈಗ ಸ್ವಲ್ಪ ಹೇಳಿದ್ದೀನಿ, ಎಷ್ಟು ಬಂದಿರ್ಬೋದು ಅಂತ, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಆ್ಯಂಡ್ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಸಪೋರ್ಟಿಂದ ಮಾತ್ರ ಇದೆಲ್ಲ ಸಾಧ್ಯ. ನೀವೆಲ್ಲರೂ ವೀಡಿಯೋ ನೋಡಿ ನನಗೆ ಸಹಾಯ ಮಾಡಿರೋದಕ್ಕಷ್ಟೇ ನಾನಿವತ್ತು ಈ ಪ್ಲೇಸಲ್ಲಿ ಇದ್ದೀನಿ. ನಿಮ್ಮೆಲ್ರಿಗೂ ಧನ್ಯವಾದಗಳು. ಏನಾದರೂ ತಪ್ಪು ಹೇಳಿದರೆ ದಯವಿಟ್ಟು ಕ್ಷಮಿಸಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಡಾಲರ್ ರಿಲೇಟೆಡ್ ಆಗಿ, ಪೇಮೆಂಟ್ ರಿಲೇಟೆಡ್ ಆಗಿ ನಿಮಗೇನಾದರೂ ಕ್ವಶನ್ಸ್ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಅದ್ರ ರಿಲೇಟೆಡ್ ಆಗಿ ನಾನು ವೀಡಿಯೋನ ಮಾಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ಥ್ಯಾಂಕ್ ಯು ಹೇಳ್ತಾ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಹೊಸ ವೀಡಿಯೋ ಒಂದಿಗೆ ಅಂತ ಹೇಳ್ತಾ ಧನ್ಯವಾದಗಳು.